ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನು ಡಲ್ ರಿಂಕಲ್ಸ್ ಮತ್ತೆ ಫೈನ್ ಲೈನ್ಸ್ ಇಂದ ಕೂಡಿದ್ಯಾ, ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ತಗೊಂಡ್ಬಂದಿದ್ದೀನಿ ಈ ವಿಡಿಯೋನ. ಯಾರಿಗೆ ವಯಸ್ಸಿಗಿಂತ ಮುಂಚೆನೆ ಬೇಗ ಸ್ಕಿನ್ನು ಬೇಗ ಡ್ರೈನೆಸ್ ಬರುತ್ತೆ, ಎಲ್ಲಾಗತ್ತೆ, ಮತ್ತೆ ಫೈನ್ ಲೈನ್ಸ್ ಮತ್ತೆ ರಿಂಕಲ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂಥವ್ರಿಗೆ ಈ ವಿಡಿಯೋ ರೆಮಿಡಿ ತುಂಬಾ ಒಳ್ಳೆ ಪವರ್ಫುಲ್ ರೆಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರೇ ಮೂರೇ ಇಂಗ್ರೀಡಿಯೆಂಟ್ಸ್ ಇಂದ ಯಾವ ರೀತಿ ನಿಮ್ಮ ಮುಖದಲ್ಲಿರೋ ಕಲೆಗಳು, ಫೈನ್ ಲೈನ್ಸ್, ರಿಂಕಲ್ಸ್ ಯಾವ ರೀತಿ ಕಡಿಮೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಮೆಂತ್ಯ ಇಟ್ಕೊಂಡಿದ್ದೀನಿ, ಮತ್ತೆ ಇದು ಚಿಯಾ ಸೀಡ್ಸ್ ಇಟ್ಕೊಂಡಿದ್ದೀನಿ, ಮತ್ತೆ ಒಂದು ಇದು ಪವರ್ಫುಲ್ ಖಜಾನ ಅಂತಾನೆ ಹೇಳಬೇಕು. ನಮ್ಮ ಸ್ಕಿನ್ಗೆ, ನಮ್ಮ ಡಾರ್ಕ್ ಸರ್ಕಲ್ ಇದ್ರೆ, ನಿಮ್ಮ ಮುಖದಲ್ಲಿ ಕಲೆಗಳಿದ್ರೆ, ಮತ್ತೆ ಬ್ಲಾಕ್ ಸ್ಪಾಟ್ಸ್ ಇದ್ರೆ ಎಲ್ಲಾನು ರಿಮೂವ್ ಮಾಡೋ ಒಳ್ಳೆ ಪವರ್ಫುಲ್ ಖಜಾನ ಅಂತಾನೆ ಹೇಳ್ಬೋದು ಇದು ನಿಮ್ಮ ಸ್ಕಿನ್ಗೆ. ಇದು ಯಾವುದು ಅಂದರೆ ಇದು ಜಾಯಿಕಾಯಿ. 1 ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ, 1 ಸ್ಪೂನ್ ಚಿಯಾ ಸೀಡ್ಸ್ ಹಾಕೋತಾ ಇದ್ದೀನಿ. ಈ ಸಣ್ಣ ಸಣ್ಣ ಬೀಜದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅಂದರೆ ನಿಮ್ಮ ಮುಖನ ರಿಂಕಲ್ಸ್ ಫ್ರೀ ಮಾಡೋಕ್ಕೆ ಇದೇ ನಮಗೆ ಬೇಕಾಗಿರೋದು. ಸಿಮ್ಮಲ್ಲಿ ಹುರ್ಕೋಬೇಕು ಇದನ್ನ. ಜಾಯಿಕಾಯಿ ಹಾಕ್ತಾ ಇದ್ದೀನಿ. ಮೆಂತ್ಯ ನಿಮಗೆ ನಿಮ್ಮ ಸ್ಕಿನ್ಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ, ಮತ್ತು ಫೈಬರ್ ರಿಚ್ ಇರೋದ್ರಿಂದ ತುಂಬ ಟೈಟ್ನಿಂಗ್ ಮಾಡೋಕ್ಕಲ್ಲಿ ಹೆಲ್ಪ್ ಮಾಡುತ್ತೆ, ಮತ್ತು ಗ್ಲೋಯಿಂಗ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಮತ್ತು ಚಿಯಾ ಸೀಡ್ಸು ನಿಮಗೆಲ್ಲ ಗೊತ್ತಿರೋ ರೀತಿಯೇ ಕೊಲಾಜಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಕೊಲಾಜಿನ್ ಇಂಪ್ರೂವ್ ಆದ ತಕ್ಷಣ ನಿಮ್ಮ ಸ್ಕಿನ್ನು ರಿಂಕಲ್ ಫ್ರೀ ಆಗುತ್ತೆ, ಫೈನ್ ಲೈನ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಜಾಯಿಕಾಯಿ ನಿಮ್ಮ ಮುಖದಲ್ಲಿರೋ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಲು, ಬ್ಲ್ಯಾಕ್ ಸ್ಪಾಟ್ಸು ಎಲ್ಲನೂ ಕಡಿಮೆ ಮಾಡುತ್ತೆ. ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ಏರ್ ಟೈಟ್ ಡಬ್ಬಿಗೆ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಇವಾಗ ಮ್ಯಾಜಿಕಲ್ ಪವರ್ಫುಲ್ ಪೌಡ್ರು ರೆಡಿ ಆಗಿದೆ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಯೂಸ್ ಮಾಡ್ಬೋದು. ಇವಾಗ ಉಳಿದಿರೋ ಪೌಡ್ರನ್ನ ಒಂದು ಕಪ್ಪಲ್ಲಿ ಹಸಿ ಹಾಲು ಹಾಕೋತಾ ಇದ್ದೀನಿ. ಈ ಪೌಡ್ರ್ ಹಾಕೋಣ. ಯಾವ ಸೀಡ್ಸಲ್ಲೂ ಇಷ್ಟು ಚಿಯಾ ಸೀಡ್ಸಲ್ಲಿರೋಷ್ಟು ಶಕ್ತಿ ಯಾವುದ್ರಲ್ಲೂ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ಆಗಲಿ, ಇಂಟೇಕ್ಗೂ ಅಷ್ಟೇ ತುಂಬ ಒಳ್ಳೆಯದು. ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ಕೊಲಾಜಿನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಸ್ಟಿಕ್ಕಿ ಆಗಲ್ಲ ನಿಮ್ಮ ಮುಖಕ್ಕೆ, ಹಾಗಾಗಿ ನನಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಚಂದನ್ ಪೌಡ್ರು ನಿಮ್ಮ ಸ್ಕಿನ್ನಲ್ಲಿರೋ ಕಲೆಗಳನ್ನೆಲ್ಲ ಹೋಗ್ಲಾಡಿಸ್ಬಿಡುತ್ತೆ. ಮತ್ತು ಪಿಂಪಲ್ ಇದ್ದರೆ ರಿಮೂವ್ ಮಾಡುತ್ತೆ ಇದು. ಬರೀ ಶ್ರೀಗಂಧ ಪೌಡ್ರನ್ನೇ ಕಲಿಸ್ಬಿಟ್ಟು ನೀವು ಹಾಕ್ಕೊಂಡ್ರೆ ಬೇಗ ನಿಮ್ಮ ಪಿಂಪಲ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಕಲೆಗಳೆಲ್ಲ ಹೋಗ್ಲಾಡಿಸುತ್ತೆ. ಅಷ್ಟು ಒಳ್ಳೆ ಪವರ್ ಇದೆ ಇದಕ್ಕೆ. ನೋಡಿ, ಸ್ವಲ್ಪ ಗಟ್ಟಿ ಆದರೆ ಇನ್ನು ಸ್ವಲ್ಪ ಹಸಿ ಹಾಲು ಹಾಕ್ಕೊಳ್ಳೋಣ, ಇಲ್ಲಾಂದರೆ ನೀರಾದರೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನಮಗೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಬೇಕು. ಮತ್ತು ಚಿಯಾ ಸೀಡ್ಸು ಅದೆರಡು ನಿಮ್ಮ ಮುಖನ ಟೈಟನ್ ಮಾಡುತ್ತೆ. ಎಷ್ಟು ಟೈಟಾಗಿ ಎಳೆಯುತ್ತೆ ಅಂದರೆ ಇದು ಹಚ್ಕೊಂಡ್ರೆ ನಿಮಗೆ ಫೀಲ್ ಆಗುತ್ತೆ. ನೋಡಿ, ಅವತ್ತು ಮಾಡಿದ್ನಲ್ಲ ನಾನು, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೇನು ಮಾಡಿದ್ದೆ, ಐಡಲ್ ಗೋಲ್ಡನ್ ಫೇಸ್ ಮಾಸ್ಕ್ ಮಾಡಿದ್ನಲ್ಲ, ಫೇಸ್ ಕ್ಯೂಬ್ದು, ಅದರಲ್ಲಿ ಮಾಡಿಟ್ಟಿರೋದು ಇದನ್ನು ನಾನು ಇದಕ್ಕೆ ಹಾಕೋತೀನಿ. ಕ್ಯೂಬ್ ಮಾಡೋಕ್ಕೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈ ರೀತಿ ಇದನ್ನು ಐಸ್ ಟ್ರೇ ಒಳಗೆ ಹಾಕೋಣ. ನೀವು ಯಾವಾಗ ಬೇಕಾದ್ರೆ ಇದನ್ನು ಮಾಡಿಕೊಂಡು ನೀವು ಯಾವಾಗ ಬೇಕಾದ್ರೂ ತೊಗೊಂಡು ಯೂಸ್ ಮಾಡ್ಕೋಬೋದು. ಏನು ಆವಾಗಲೇ ಮಾಡಿಟ್ಕೋಬೇಕು ಅಂತ ಏನಿಲ್ಲ. ನಿಮಗೆ ನೀವೇ ಮಾಡ್ಕೋಬೋದು ಆರಾಮಾಗಿ, ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಏನಿಲ್ಲ. ಇದು ನೋಡಿ, ನಾನು ಫ್ರೀಸ್ ಮಾಡೋಕ್ಕೆ ಇಡ್ತೀನಿ. ಇದನ್ನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ತಕ್ಷಣ ಇನ್ಸ್ಟಂಟಾಗಿ ಹಚ್ಚೋದು ತೋರಿಸ್ತೀನಿ ನಿಮಗೆ. ಜಸ್ಟ್ ಮುಖ ತೊಳ್ಕೊಂಡು ಬಂದಿದ್ದೀನಿ ಅಷ್ಟೇ.
ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕಡಿಮೆ ಆಗಿಬಿಡುತ್ತೆ. ಜಾಯಿಕಾಯಿ ಹಾಕಿದ್ದೀವಲ್ಲ ಅದೆಲ್ಲ ಕಪ್ಪು ಕಲೆಗಳನ್ನೆಲ್ಲ ಹೋಗ್ಲಾಡಿಸ್ಬಿಡುತ್ತೆ. ಏನೇ ಪ್ಯಾಕ್ ಹಚ್ಚಿದ್ರೂ ಅಪ್ವರ್ಡ್ ಮೋಷನಲ್ಲೇ ಹಚ್ಚಬೇಕು. ಈ ರೀತಿ ಎಲ್ಲ ಕಡೆ ಕವರ್ ಆಗೋ ರೀತಿ ಎಲ್ಲ ಅಪ್ವರ್ಡ್ ಮೋಷನಲ್ಲೇ ಹಚ್ಕೊಳ್ಳೋಣ. ಕತ್ತಿಗೂ ಹಚ್ಕೋಬೋದು. ಕತ್ತಲ್ಲಿರೋ ಕಪ್ಪು ಕಲೆಗಳು, ಈ ಸನ್ ಬರ್ನ್ ಆಗಿರುತ್ತಲ್ಲ ಟ್ಯಾನು, ಅದೆಲ್ಲನೂ ರಿಮೂವ್ ಆಗಿಬಿಡುತ್ತೆ. ಹಚ್ಚಿದ ಮೇಲೆ ಮಾತಾಡಬಾರ್ದು. 10 ನಿಮಿಷ ಬಿಟ್ಟ ಮೇಲೆ ಈ ಥರ ಡ್ರೈ ಆಗುತ್ತೆ. ತುಂಬ ಡ್ರೈ ಆಗಕ್ಕೆ ಬಿಡಬಾರ್ದು. ಸ್ವಲ್ಪ ಸಾಫ್ಟಾಗಿರುವಾಗಲೇ ಸ್ವಲ್ಪ ನೀರು ಒದ್ದೆ ಮಾಡಿಕೊಂಡು ಮಸಾಜ್ ಮಾಡಿಬಿಟ್ಟು ಈ ರೀತಿ ತೊಳ್ಕೊಂಡು ಬರಬೇಕು. ನೋಡಿ ಇವಾಗ ಯಾವ ರೀತಿ ಗ್ಲೋಯಿಂಗ್ ಕಾಣಿಸ್ತಾ ಇದೆ. ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಗ್ಲೋಯಿಂಗ್ ಹೆಂಗೆ ಕಾಣಿಸ್ತಾ ಇದೆ. ಐಸ್ ಟ್ರೇಗೆ ಹಾಕಿಟ್ಟಿದ್ನಲ್ಲ, ಹಾಫ್ ಆನ್ ಅವರ್ಗೆ ಗಟ್ಟಿ ಆಗಿಬಿಟ್ಟಿದೆ. ನೋಡಿ ಇದರಲ್ಲೂ ನಾನು ಮಸಾಜ್ ಮಾಡಿ ತೋರಿಸ್ತೀನಿ. ಪ್ಯಾಕ್ ಮಾಡಿ ಹಿಂಗೆ ರೌಂಡ್ ಮೋಷನಲ್ಲಿ ಈ ರೀತಿ ಮುಖಕ್ಕೆ ಹಚ್ಕೊಂಡು ಬರಬೇಕು. ಎಲ್ಲ ಕಡೆಗೂ ಕವರ್ ಆಗಬೇಕು. ಆ ರೀತಿ ಹಚ್ಕೋಬೇಕು. ನೋಡಿ ಇದು ಕವರ್ ಆಗಿದೆ. ಇದನ್ನು 10 ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಮಸಾಜ್ ರೀತಿ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಕಿನ್ನೆಲ್ಲ ಸಾಫ್ಟ್ ಅನ್ನಿಸ್ತಾ ಇದೆ. ಕ್ಯೂಬ್ ಮಾಡಿ ಇಟ್ಕೊಂಡಿರೋದನ್ನ ವಾರದಲ್ಲಿ 2 ಸಲ 3 ಸಲ ನೀವು ಅದನ್ನೇ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 1 ಮಂತಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ಬಿಡುತ್ತೆ. ಯಾವುದೇ ಪ್ಯಾಕ್ ಹಾಕ್ಮೇಲೆ ಹಾಗೆ ಬಿಡಬಾರ್ದು, ಡ್ರೈನೆಸ್ ಬಂದ್ಬಿಡುತ್ತೆ. ನಾನು ಮಾಡಿರೋಂಥ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಮಸಾಜ್ ಯಾವ ರೀತಿ ಮಾಡಬೇಕು ಅಂತಲೂ ತೋರಿಸ್ತೀನಿ. ನಿಮ್ಮ ಹತ್ರ ಯಾವುದೇ ಮಾಯಿಶ್ಚರೈಸರ್ ಕ್ರೀಮ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸ್ಕಿನ್ಗೆ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ. ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ತೀನಿ ಅಂತ. ಈ ರೀತಿ ಮಾಡ್ಕೋಬೇಕು. ಫಸ್ಟು ಎಲ್ಲ ಹಚ್ಕೊಂಡು ಮಾಡಬೇಕು. ಹಂಗೆ ಡ್ರೈ ಸ್ಕಿನ್ಗೆ ಮಸಾಜ್ ಮಾಡಬಾರ್ದು ಯಾವತ್ತೂ. ಈ ರೀತಿ ಜಾ ಲೈನಲ್ಲಿ ಈ ರೀತಿ ಸ್ಟ್ರೋಕ್ ಕೊಡಬೇಕು. ಮೇಲಕ್ಕೆ ಅಪ್ವರ್ಡ್ ಮೋಷನಲ್ಲಿ ಈ ರೀತಿ ಕೆಳಗಡೆ ಡಬಲ್ ಚಿನ್ ಇರುತ್ತಲ್ಲ ಅಂಥವ್ರಿಗೂ ಅದನ್ನು ಪ್ರೆಸ್ ಮಾಡ್ತಾ ಮೇಲ್ಗಡೆ ಜಾ ಲೈನು ಪ್ರೆಸ್ ಮಾಡ್ತಾ ಈ ರೀತಿ ಮಸಾಜ್ ಮಾಡಬೇಕು. ಜೆಂಟಲಾಗಿ ಮಸಾಜ್ ಮಾಡಬೇಕು. ತುಂಬ ಹಾರ್ಶಾಗಿ ಮಾಡಬಾರ್ದು. ಎಲ್ಲ ಸ್ಟ್ರೋಕೂ 10 ಟೈಮ್ಸ್ ಮಾಡ್ಕೊಂಡು ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಇರೋಂಥ, ಬ್ಯೂಟಿ ಟಿಪ್ಸ್ ಇರೋಂಥ, ಬ್ಯೂಟಿ ಕೇರ್ ಇರೋಂಥ, ಮತ್ತು ನಿಮ್ಮ ಹೆಲ್ತ್ ಕೇರ್ ಇರೋಂಥ ಒಳ್ಳೆ ವಿಡಿಯೋಸ್ ನಾನು ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಂತೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇದರಿಂದ ನನ್ನ ಆರಾಮಾಗಿ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.